ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್, ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಜಾತ್ರೆ ಮುಗಿದರೂ ಕಡಿಮೆಯಾಗದ ಭಕ್ತರ ದಂಡು, ಸಾಲಿನಲ್ಲಿ ನಿಂತು ಅಂಬಾದೇವಿ ದರ್ಶನ ಪಡೆದರು. ಶ್ರೀ ಸಿದ್ದರಾಮಾನಂದರು ಶಿಕ್ಷಣ ಅನ್ನದಾಸೋಹದ ಮೂರ್ತಿಗಳಾಗಿದ್ದರು. ಸೋಮನಾಥ ಶಿವಾಚಾರ್ಯರು. ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಸಿಂಧನೂರು ತಾಲೂಕಿನ ಪ್ರಸಿದ್ಧ ಸಿದ್ಧ ಪರ್ವತ ಅಂಬಾ ಮಠದ ಅಂಬಾದೇವಿ ಜಾತ್ರೆ ಮುಗಿದು ಈಗಾಗಲೇ 2 ವಾರ ಕಳೆದರೂ ಕೂಡ ದೇವಿ ದರ್ಶನಕ್ಕೆ ಬರುವ ಭಕ್ತರ ಸಂಖ್ಯೆಯಂತೂ ಕಡಿಮೆಯಾಗಿಲ್ಲ. ಕಳೆದ ವರ್ಷಕ್ಕಿಂತ ಈ ವರ್ಷ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಅಂಬಾದೇವಿ ಕೃಪೆಗೆ ಪಾತ್ರರಾಗಿದ್ದಾರೆ. ಕಾಣಿಕೆ ಪೆಟ್ಟಿಗೆಯಲ್ಲಿ ಜಾತ್ರೆ ಸಮಯದಲ್ಲಿ 43 ಲಕ್ಷಕ್ಕೂ ಅಧಿಕ ಹಣ ದೇವಸ್ಥಾನದ ಸಮಿತಿಗೆ ಹುಂಡಿಗೆ ಬಂದಿದ್ದು ಇದೊಂದು ದಾಖಲೆಯಾಗಿದೆ. ಶುಕ್ರವಾರವೂ ಕೂಡ ಅಂಬಾದೇವಿ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತ ಭಕ್ತರ ದಂಡೇ ಸಾಕ್ಷಿಯಾಗಿದೆ. ಸುಮಾರು 4 ಲಕ್ಷಕ್ಕೂ ಅಧಿಕ ಭಕ್ತರು ಜಾತ್ರೆಯಲ್ಲಿ ಭಾಗವಹಿಸಿದ್ದು ವಿಶೇಷ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿ ಪ್ರಮುಖರು ಅಂಬಾದೇವಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ದೇವಸ್ಥಾನ ವ್ಯಾಪ್ತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿತ್ತು. ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸೇರಿ ತೇರು ಬೀದಿ ಬಹುತೇಕ ಅಭಿವೃದ್ಧಿ ಕಾರ್ಯ ಕೈಗೊಂಡಿದ್ದು ಜಾತ್ರೆಗೆ ಮೆರುಗು ನೀಡಿತ್ತು. ಈ ಬಾರಿ ಶಾಸಕರು, ತಾಲೂಕಾಡಳಿತ, ದೇವಸ್ಥಾನದ ಸಮಿತಿ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಕಾಳಜಿ ವಹಿಸಿ ಗಮನ ಸೆಳೆಯಿತು. ಸಣ್ಣ ಪುಟ್ಟ ಲೋಪದೋಷಗಳ ನಡುವೆಯೂ ಅಂಬಾದೇವಿ ಜಾತ್ರೆ ವಿಜೃಂಭಣೆಯಿಂದ ನಡೆದಿದೆ ಎಂಬುದು ಭಕ್ತರ ಅನಿಸಿಕೆಯಾಗಿದೆ. ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ತಮ್ಮನ್ನು ತಾವು ಸಮಾಜಕ್ಕೆ ಅರ್ಪಿಸಿಕೊಂಡು ಶಿಕ್ಷಣ, ಅನ್ನ, ದಾಸೋಹದ ಮೂರ್ತಿಗಳಾಗಿದ್ದರು. ಅವರನ್ನು ಕಳೆದುಕೊಂಡ ನಾವು ನೀವೆಲ್ಲರೂ ಅವರ ಕನಸನ್ನು ನನಸಾಗಿಸಬೇಕಾಗಿದೆ. ವಿಶೇಷವಾಗಿ ಸುಮಾರು ವರ್ಷಗಳಿಂದ ಹಾಲುಮತ ಸಂಸ್ಕೃತಿ ವೈಭವ ನಾಡಿಗೆ ತೋರಿಸಿಕೊಟ್ಟಂಥ ಕೀರ್ತಿ ಪೂಜ್ಯರಿಗೆ ಸಲ್ಲುತ್ತದೆ ಎಂದು ರಂಭಾಪುರಿ ಕಾಸಾ ಶಾಖಾ ಮಠದ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ನಗರದ ಕಾರುಣ್ಯಾಶ್ರಮ PWD ಕ್ಯಾಂಪಿನ ಶ್ರೀ ಹುಲಿಗಂಬಾದೇವಿ ದೇವಸ್ಥಾನ ಸಮಿತಿ, ಶ್ರೀ ಶಾಂಭವಿ ಪುಣ್ಯಾಶ್ರಮದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಾಗಿನೆಲೆ ಮಹಾಸಂಸ್ಥಾನದ ಕಲಬುರಗಿ ವಿಭಾಗದ ತಿಂತಿಣಿ ಬ್ರಿಡ್ಜ್ ಮಠದ ಪೀಠಾಧಿಪತಿಗಳಾಗಿದ್ದ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳವರಿಗೆ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು, ಸರಳ ವ್ಯಕ್ತಿತ್ವ ಹೊಂದಿದ್ದ ಶ್ರೀಗಳು ಶರಣ ಸಂಸ್ಕೃತಿಗೆ ಸಂಪೂರ್ಣ ಅರ್ಥ ಕಲ್ಪಿಸಿಕೊಟ್ಟ ಮಹಾನುಭಾವರು. ನೊಂದವರ ಕಷ್ಟಗಳಿಗೆ ನೆರಳಾಗುವ ಮೂಲಕ ಭಕ್ತ ಸಂಕುಲವನ್ನು ಉದ್ಧಾರ ಮಾಡುವ ನಿಟ್ಟಿನಲ್ಲಿ ಹಲವಾರು ಸಾಮಾಜಿಕ ಚಿಂತನೆಗಳನ್ನು ಮೈಗೂಡಿಸಿಕೊಂಡಿದ್ದ ಅಪರೂಪದ ಶರಣರು. ಅವರು ಸಮಾಜಕ್ಕೆ ನೀಡಿರುವ ಕೊಡುಗೆ ಅಪಾರ. ಅವರ ದರ್ಶನ, ಅವರ ಆದರ್ಶ ವ್ಯಕ್ತಿತ್ವವನ್ನು ಪ್ರತಿಯೊಬ್ಬ ಭಕ್ತರು ಅಳವಡಿಸಿಕೊಂಡು ಒಗ್ಗಟ್ಟಿನಿಂದ ಬಾಳಿ ಬದುಕಬೇಕು ಎಂದು ಕರಿಬಸವ ನಗರದ 3ನೇ ಮೈಲ್ ಕ್ಯಾಂಪ್ ಹಾಗೂ ಕನ್ನೂರಿನ ಶ್ರೀಮದ್ ಜಗದ್ಗುರು ಲಿಂಗೈಕ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳಿಗೆ ನುಡಿ ನಮನ ಸಲ್ಲಿಸಿ ಭಕ್ತರಿಗೆ ಆಶೀರ್ವಚನ ನೀಡಿದರು. ಮಾಳಪ್ಪ ಮಾಡಗಿರಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಿದ್ದರಾಮಾನಂದಪುರಿ ಸ್ವಾಮಿಗಳು ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ ಎಂದರು. ನಂತರ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲ್ ಮಾತನಾಡಿ, ಶ್ರೀಗಳು ಬರೀ ಹಾಲುಮತ ಸಮಾಜಕ್ಕೆ ಅಷ್ಟೇ ಅಲ್ಲದೆ ಸರ್ವ ಸಮಾಜದ ಪ್ರೀತಿ ಗಳಿಸಿದ್ದರು. ಶರಣರು ತೋರಿಸಿಕೊಟ್ಟಿರುವ ಮಾರ್ಗವನ್ನು ನಾವೆಲ್ಲರೂ ಅನುಸರಿಸಬೇಕಾಗಿದೆ. ಶ್ರೀಗಳ ಸರಳ ವ್ಯಕ್ತಿತ್ವ, ಅವರ ಆದರ್ಶವೇ ನಮ್ಮ ಜೀವನಕ್ಕೆ ಸ್ಫೂರ್ತಿಯಾಗಿದೆ. ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಿಸುವುದಲ್ಲದೆ ಸಂಸ್ಕಾರದ ಪಾಠವನ್ನು ಉಣಬಡಿಸಿ ಶುದ್ಧ ಸಮಾಜಕ್ಕೆ ಕಾರಣರಾಗಿದ್ದರು. ಅವರ ಕನಸುಗಳನ್ನು ಈಡೇರಿಸುವ ಭಕ್ತರು ನಾವಾಗಬೇಕೆಂದರು. ಈ ವೇಳೆ ಶ್ರೀ ಶಾಂಭವಿ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ವೇದಮೂರ್ತಿ ವೀರೇಶ್ ಯಡಿಯೂರಮಠ, ಹುಚ್ಚಪ್ಪ ಪೂಜಾರಿ, ಸುಕಲ್ಪೇಟೆ ಸಾನ್ನಿಧ್ಯ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಹೊಸಗೇರಪ್ಪ ಗೊರೆಬಾಳ್, ಮಾಳಪ್ಪ ಮಾಡಗಿರಿ, ಮುಕ್ಕಪ್ಪ ಬನ್ನದ, ಶಿವಶರಣಯ್ಯ ಸ್ವಾಮಿ ಗುರುವಿನ ಮಠ, ಅನ್ವರ್ ಸಾಬ್ ಬಳಗನೂರ್, ಹನುಮಂತಪ್ಪ ಮಾಳ್ಸಿರುವರ, ಆಶ್ರಮದ ಕಾರ್ಯಾಧ್ಯಕ್ಷ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಹಿರೇಮಠ್, ಸುಜಾತ ಹಿರೇಮಠ್, ಸಿಬ್ಬಂದಿಗಳಾದ ಸುಜಾತ ಮಲದಗುಡ್ಡ, ಸಿದ್ದಯ್ಯ ಸ್ವಾಮಿ, ಮರಿಯಪ್ಪ, ಜ್ಯೋತಿ ಹಾಗೂ ಶ್ರೀ ಹುಲಿಗಂಬಾದೇವಿ ದೇವಸ್ಥಾನ ಸಮಿತಿಯ ಸದಸ್ಯರು, ಹಾಲುಮತ ಸಮಾಜದ ಗುರುಗಿರಿಯರು ಉಪಸ್ಥಿತರಿದ್ದರು. ಒಂದು ಭವ್ಯ ಪರಂಪರೆ ಇದೆ. ಈ ಸಮಾಜಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಈ ಸಮಾಜದಲ್ಲಿ ಆಗಿ ಹೋಗಿರ್ತಕ್ಕಂತಹ ಯುಗ ಪುರುಷರನ್ನು ಕೂಡ ಅವರ ದಾರಿಯಲ್ಲಿ ಸಮಾಜ ಹೋಗಬೇಕನ್ನೋ ದೃಷ್ಟಿಕೋನದಿಂದ ಈ ಸಮಾಜದ ಏಳಿಗಾಗಿ ಎಷ್ಟು ಶ್ರಮವನ್ನು ಪಟ್ಟಿದಾರಂತಂದ್ರೆ, ಒಬ್ಬ ಸ್ವಾಮಿ ಸುಮಾರು 30 ವರ್ಷ ಏನು ಕೆಲಸ ಮಾಡಿರಲ್ಲ, 300 ವರ್ಷದ ಕೆಲಸವನ್ನ ಬರೀ 20-30 ವರ್ಷದಲ್ಲಿ ಮಾಡಿದವರಂದ್ರೆ ನಮ್ಮ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರನ್ನು. ಅವರು ಆ ಜಾಗದಲ್ಲಿ ಹೊಸದಾಗಿರ್ತಕ್ಕಂತಹ ಮಠವನ್ನು ಸ್ಥಾಪನೆಯನ್ನು ಮಾಡಿ ಅಲ್ಲಿ ಏನೂ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಈ ಭಾಗದ ಜನರಿಗೆ, ಬಂದವರಿಗೆ ಪ್ರಸಾದ, ದಾಸೋಹ ಮತ್ತು ಸುಮಾರು ಸಾವಿರಾರು ಮಕ್ಕಳಿಗೆ ಅಲ್ಲಿ ವಸತಿ ನಿಲಯವನ್ನು ಮಾಡಿ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ನಮ್ಮ ಲಿಂಗೈಕ್ಯ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು.
ಅವ್ರು ಎಷ್ಟು ಆಳ ತಿಳುವಳಿಕೆ ಜ್ಞಾನ ಇತ್ತಂದ್ರೆ ಒಂದು ವೇದಿಕೆಯಲ್ಲಿ ಬಂದ್ರೆ ಯಾವತ್ತೂ ಕೂಡ ಅವ್ರ ಹೊಗಳಿಕೆ ಭಾಷೆನೇ ಇರ್ತಿದ್ದಿಲ್ಲ. ಅವ್ರನ್ನ ಹೊಗಳಬೇಕು, ಇವ್ರು ಹೊಗಳಬೇಕು ಅನ್ನೋದಕ್ಕಿಂತ ಸಮಾಜದಲ್ಲಿ ನ್ಯೂನತೆಗಳೇನದಾವೆ, ಭಕ್ತರು ಏನು ದಾರಿ ತಪ್ತಾ ಇದ್ದಾರೆ, ಅವರಿಗೆ ಸನ್ಮಾರ್ಗದ ದಾರಿಯ ಮಾತುಗಳನ್ನೇ ಪರಮ ಪೂಜ್ಯರು ಹೇಳ್ತಾ ಇದ್ದಾರೆ ಅನ್ನೋ ಮಾತುಗಳು ಯಾವತ್ತೂ ಅವರ ಒಡನಾಟದಲ್ಲಿದ್ದಾಗ ಸಾವಿರಾರು ರಾಜಕಾರಣಿಗಳು ಅವ್ರ ಹತ್ರ ಬರ್ತಾ ಇದ್ರು, ಸಾಕಷ್ಟು ಶ್ರೀಮಂತರು ಬರ್ತಾ ಇದ್ರು. ಅವ್ರು ಬಂದಿರ್ತಕ್ಕಂಥವ್ರಿಗೆ ಯಾರಿಗೂ ಕೂಡ ನಮ್ಮ ಮಠಕ್ಕೆ ಅದು ಕೊಡಬೇಕು, ನಮಗೆ ಇದು ಬೇಕು ಅನ್ನೋದು ಯಾವತ್ತೂ ಕೂಡ ಅವ್ರ ಬಾಯಲ್ಲಿ ಬರಲೇ ಇಲ್ಲ. ಏನಾದರೂ ಕೇಳಿದ್ರೆ ಈ ಸಮಾಜಕ್ಕೆ ಮಾಡ್ರಿ, ಈ ಸಮಾಜವನ್ನು ಇನ್ನೂ ಮುನ್ನಡೆಗೆ ತನ್ನಿರಂತ ಹೇಳೋ ಮಾತುಗಳು ಅವರು ನಮ್ಮ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಅವರು ಇಲ್ಲಿದ್ದು ಅಂತಕ್ಕಂತಹ ಮಾತು. ಬಹಳ ಸಣ್ಣ ವಯಸ್ಸಿನಲ್ಲಿ ಅವರ ಆರೋಗ್ಯದ ವ್ಯವಸ್ಥೆಯನ್ನ ಹದಗೆಟ್ಟಿರ್ತಕ್ಕಂತಹದನ್ನು ನೋಡಿದಾಗ ಅವರು ಹಗಲು ರಾತ್ರಿ ಅನ್ನಲಾದ ಸಮಾಜಕ್ಕಾಗಿ ದುಡಿತಾ ಇದ್ರು. ಸ್ವತಃ ಅವರ ತಾಯಿನೇ ಅವರಿಗೆ ಒಂದು ಕಿಡ್ನಿ ದಾನ ಮಾಡುವ ಮುಖಾಂತರವಾಗಿ ಪುನರ್ಜನ್ಮವನ್ನು ಕೊಟ್ಟು ಅವರು ಇನ್ನೂ ಕೂಡ ನೂರಾರು ವರ್ಷ ಇಲ್ಲಿ ನಮ್ಮ ಭಾಗದಲ್ಲಿ ಇನ್ನೂ ಒಳ್ಳೆಯ ಕೆಲಸವನ್ನು ಮಾಡ್ತಾರಂತ ನಾವೆಲ್ಲರೂ ಕೂಡ ನಂಬ್ಕೊಂಡಿದ್ವಿ. ಆದರೆ ಈ ಭೂಮಿ ಮೇಲೆ ಏನೋ ಒಂದು ವಿಚಿತ್ರ ಏನಂದ್ರೆ ಬಹಳ ಒಳ್ಳೆಯ ಕೆಲಸ ಮಾಡೋರು ಬಹಳ ಬೇಗ ಶಿವ ಕರ್ಕೊಂಡು ಹೋಗ್ತಾನೆ. ಇದು ಯಾಕೋ ನಮಗೂ ಗೊತ್ತಿಲ್ಲ. ಬಹಳ ಜನ ನೋಡಿದ್ದೀವಿ, ಸಣ್ಣ ವಯಸ್ಸಿನಲ್ಲಿ ಬಹಳ ಜನ ತಿಳ್ಕೊತಾರೆ ಅಂದ್ರೆ ಅವ್ರು ಸಮಾಜಕ್ಕೆ ಬಹಳ ಒಳ್ಳೇದು ಮಾಡಿರ್ತಾರೆ. ಪರಮಾತ್ಮ ಹೇಳೋದೇನಂದ್ರೆ ಇಲ್ಲಿ ಮಾಡಿದಕ್ಕಿಂತ ಅಲ್ಲಿನಿಂದ ಸೇವೆ ಐತಿ ಮೇಲು. ಮತ್ತೊಮ್ಮೆ ಮುಖ್ಯಾಂಶಗಳು. ಜಾತ್ರೆ ಮುಗಿದರೂ ಕಡಿಮೆಯಾಗದ ಭಕ್ತರ ದಂಡು ಸಾಲಿನಲ್ಲಿ ನಿಂತು ಅಂಬಾದೇವಿ ದರ್ಶನ ಪಡೆದರು. ಶ್ರೀ ಸಿದ್ದರಾಮಾನಂದರು ಶಿಕ್ಷಣ ಅನ್ನದಾಸೋಹದ ಮೂರ್ತಿಗಳಾಗಿದ್ದರು. ಸೋಮನಾಥ ಶಿವಾಚಾರ್ಯರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.